ನಿಪ್ಪಾಣಿ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪೊಲೀಸರು ಮುಂದೆ ಕಳ್ಳರು ಹಿಂದೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ದಿನದಿಂದ ದಿನಕ್ಕೆ ಪೊಲೀಸರು ಅಂದರೆ ಯಾರಿಗೂ ಹೆದರಿಕೆ ಇಲ್ಲ. ಕಳ್ಳರು ಅಂದರೆ ಹಗಲಿರುಳು ಹೆದರಿಕೆ. ಅದು ಯಾಕೆ ಅಂದರೆ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಈವರೆಗೆ ನಿಪ್ಪಾಣಿಯಲ್ಲಿರುವ ಸಾರ್ವಜನಿಕ ಕ್ಯಾಮೆರಾಗಳು ಹೇಗೆ ಪ್ರಾರಂಭಿಸಿಲ್ಲ, ಮೇಲಿಂದ ಮೇಲೆ ಯಾಕೆ ಬಂದ್ ಆಗ್ತಿದೆ, ಅಲ್ಲದೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಮೌಖಿಕವಾಗಿ ಕೇಳಿದಲ್ಲಿ ಮೇಲಧಿಕಾರಿಗಳನ್ನು ಪ್ರಶ್ನಿಸಿ ಎಂದು ಉಡಾಫೆಯ ಉತ್ತರ ನೀಡ್ತಾರೆ. ಈಗಿನ ದಿನಮಾನದಲ್ಲಿ ಪೊಲೀಸರೆಂದರೆ ಯಾರಿಗೂ ಭಯವಿಲ್ಲ. ಯಾಕೆ? ಮುಖ್ಯ ಕಾರಣ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಪೊಲೀಸರು. ಅವರ ಆಸ್ತಿಪಾಸ್ತಿಗಳನ್ನು ಪರಿಶೀಲಿಸಿ ನೋಡಿದರೆ ಗೊತ್ತಾಗುತ್ತೆ. ಪ್ರತಿಯೊಂದು ಮಾಫಿಯಾ ಜೊತೆ ಕೈ ಜೋಡಿಸಿರುವ ಪೊಲೀಸರು. ಇವಾಗ ತಿಳಿಯಬೇಕಾದ್ರೆ ನಿಜವಾಗ್ಲೂ ಸಿಬಿಐ ತನಿಖೆ ಆಗಬೇಕು. ಪ್ರತಿಯೊಬ್ಬ ಪೊಲೀಸನ ಹಾಗೂ ಅವನ ಅಧಿಕಾರಿಯ ನೌಕರಿ ಸೇರೋಕ್ಕಿಂತ ಮುಂಚೆ ಆತನ ಆಸ್ತಿಪಾಸ್ತಿ ಎಷ್ಟಿತ್ತು, ಅಲ್ಲದೆ 10 ವರ್ಷಗಳ ನಂತರ ಅವನ ಸಂಬಂಧಿಕರು ಹಾಗೂ ಅವನ ಗೆಳೆಯರು ಸೇರಿದಂತೆ ಹೊರ ರಾಜ್ಯಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಹೆಸರಲ್ಲಿ ಆಸ್ತಿಪಾಸ್ತಿ ಮಾಡಿದ್ದು ಕಂಡುಬರುತ್ತೆ. ಇದೇ ಕಾರಣಕ್ಕೆ ಕಳ್ಳರು ಹಗಲು ರಾತ್ರಿ ಕಾನೂನೆನ್ನದೇ, ಜನರು ಎನ್ನದೇ ಮನೆ ಕೇಳು, ಮೊಬೈಲ್ ಫೋನ್ಗಳು ಕಳುವು ಮಾಡುವುದು, ಬೆಳಿಗ್ಗೆ ತಿರುಗಾಡುವುದು ಹೋಗಿದ್ದು ಜನರು ಬಂಗಾರ ಆಗಲಿ ಬೆಳ್ಳಿ ಆಗಲಿ ಕಳ್ಳತನ ಮಾಡಿರ್ತಾರೆ. ಇದು ಸುಮಾರು ದಿನಗಳಿಂದ ಈವರೆಗೆ ನಡೆದುಕೊಂಡು ಬಂದಿರುವ ಸಂಗತಿ. ಇಂಥ ಹಲವಾರು ಇನ್ನಿತರ ಗಂಭೀರ ವಿಷಯಗಳಲ್ಲಿ ಪೊಲೀಸರು ಆರೋಪಿಗಳ ಜೊತೆಗೆ ಕೈ ಜೋಡಿಸಿರ್ತಾರೆ ಎಂದು ಸಂಶಯ ವ್ಯಕ್ತವಾಗ್ತದೆ ಸಾರ್ವಜನಿಕರಲ್ಲಿ. ಏಕೆಂದರೆ ಈ ಕ್ರೈಮ್ ದುನಿಯಾ ನಿಲ್ಲಿಸಲು ಸಾಧ್ಯವಾಗ್ತಿಲ್ಲ. ಪೊಲೀಸ್ ಕರ್ಮಚಾರಿಗಳು ತುಂಬ ಕಡಿಮೆ ಇದ್ದಾರೆ. ಇದು ಜಗತ್ತಿಗೆ ಗೊತ್ತಿರುವ ವಿಷಯ. ಆದರೂ ಕೂಡ ಹಣ ಗಳಿಸುವಲ್ಲಿ ಎಲ್ಲರಿಗಿಂತಲೂ ಇವರು ಮುಂದೆ, ಆದರೆ ಕ್ರೈಮ್ ತಡೆಯುವಲ್ಲಿ ಇವರು ಹಿಂದೆ. ನಾವು ಜನರಿಂದ ತಿಳಿದಿದ್ದಿಷ್ಟೇ, ಈ ವ್ಯವಸ್ಥೆಯಲ್ಲಿ ಏಕೆ ಹಿಂದುಳಿದಿದ್ದಾರೆ, ಎಲ್ಲ ರೀತಿಯ ಸರ್ಕಾರಿ ಸೋಲುಗಳನ್ನು ಕುಟುಂಬ ಸಮೇತ ಪಡೆದುಕೊಂಡರು, ಏಕೆ ಪ್ರತಿಯೊಂದು ಕೆಲಸದಲ್ಲಿ ವಿಫಲರು. ಸುಮಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿಯೇ ಒಂದು ಪೊಲೀಸ್ ಠಾಣೆ ಬಿಟ್ಟು ಸುಮಾರು 25 ಕಿಲೋಮೀಟರ್ ಅಂತರದವರೆಗೆ ಬೇರೆ ಸ್ಟೇಷನ್ಗೆ ವರ್ಗಾವಣೆಗೊಂಡು ಮತ್ತೆ ಮರಳಿ ಏಕೆ ಬರ್ತಾರೆ, ಏಕೆ ಮೇಲಾಧಿಕಾರಿಗಳು ಇವರನ್ನು ಪ್ರಶ್ನಿಸೋದಿಲ್ಲ, ಇವರನ್ನು ಏಕೆ ಬೇರೆ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡೋದಿಲ್ಲ, ಇದು ದೊಡ್ಡ ಸಂಶಯ ವ್ಯಕ್ತವಾಗ್ತದೆ. ಪ್ರತಿನಿತ್ಯ ಪತ್ರಕರ್ತರು, ಸಾಮಾಜಿಕ ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ಗಳಿಗೆ ಭೇಟಿ ನೀಡಿ ಏನಾದರೂ ಪ್ರಶ್ನಿಸಬೇಕಾದ್ರೆ ನಮಗೆ ಗೊತ್ತಿಲ್ಲ, ನಮ್ಮನ್ನು ಕೇಳಬೇಡಿ, ತನಿಖೆ ನಡೆಸಿದ್ದೇವೆ ಮೇಲೆ ಮಾತಾಡಿ, ಹೀಗಾದರೆ ಇವರೇಕೆ ಬೇಕು, ಇಲ್ಲಿ ಮೇಲಾಧಿಕಾರಿಗಳು ಇಲ್ಲೇ ಬಂದು ನಿಲ್ಲಿ, ನೀವೇ ಉತ್ತರ ಕೊಡಿ, ಇವರಿಗೆ ಸಂಬಳ ಸರ್ಕಾರ ಕೊಡಲ್ವಾ, ಇದು ಯಾರ ದುಡ್ಡಲ್ಲಿ, ಇದು ಸಾರ್ವಜನಿಕರ ದುಡ್ಡು, ನೀವು ಸ್ಟೇಷನ್ ಬರಬೇಕಾದ್ರೆ ಜನರ ಜೊತೆ ಸರಿಯಾಗಿ ಹೊಂದಾಣಿಕೆ ಇಲ್ಲ, ಯಾರಿಗೂ ಕಿಮ್ಮತ್ ಕೊಡಲ್ಲ, ಏನು ಕೆಲಸ ಯಾಕೆ ಬಂದ್, ತಾವು ಪ್ರಕರಣ ದಾಖಲಿಸಿದರೆ ಕುರುಡು ಕಚೇರಿ ಮಾಡ್ತೀರಾ, ನಿಮ್ಮ ಹತ್ರ ದುಡ್ಡು ಇದೆಯಾ, ಹೀಗೆ ನೂರಾರು ಪ್ರಶ್ನೆಗಳನ್ನು ಅಮಾಯಕರಿಗೆ ಪೊಲೀಸ್ ಅವರು ಪ್ರಶ್ನಿಸಿ ಹೆದರಿಸಿ ಠಾಣೆಯಿಂದ ಓಡಿಸ್ತಾರೆ. ನೂರಾರು ಕೇಸ್ಗಳಿದ್ರು, ಬೇರೆ ಬೇರೆ ಪ್ರಕರಣಗಳಿದ್ರು, ಪ್ರತಿಯೊಂದಕ್ಕೆ ಇವರದ್ದೇ ಭಾಷೆ, ಇವರದ್ದೇ ಕಾನೂನು ಸಿಗುತ್ತೆ. ಅದು ಮಾತ್ರ ಚೌಕಾಶಿ ಆಗ್ತದೆ. ಇದು ಕರ್ನಾಟಕದ ಹಲವಾರು ನಿತ್ಯ ನಡೆಯುತ್ತಿರೋ ಸಂಗತಿಗಳು. ಮೇಲಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲಿದ್ದೀರಿ, ನಿದ್ದೆಯಲ್ಲಿ ಸಂಪೂರ್ಣವಾಗಿ ಜಾರಿಗೆ ಏನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀರಿ, ನಿಮ್ಮ ಕೈಯಿಂದ ಸಾರ್ವಜನಿಕರ ಸಂರಕ್ಷಣೆ ಸೇರಿದಂತೆ ಅಪರಾಧ ತಡೆಯಲು ಆಗ್ತಿಲ್ವೇ, ಮಿಲಿಟರಿ ಆಡಳಿತಕ್ಕೆ ಅವಕಾಶ ಕೊಡಿ, ರಾಜೀನಾಮೆ ಕೊಡಿ, ಮನೆಗೆ ಹೋಗಿ, ಇಲ್ಲ ಅಂದರೆ ಸಾರ್ವಜನಿಕರ ಕೈಯಲ್ಲಿ ಅಧಿಕಾರ ಕೊಡಿ, ಅಪರಾಧ ತಡೆಯಲು ಮಾತ್ರ. ತಗೊಳ್ಳೋದು